ಹಲೋ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗು ವಿಶೇಷ ಏನಂದರೆ ಪಾಪುಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಕಿವಿ ಚುಚ್ಚಿಸಿ 5 ತಿಂಗಳಿಗೆ ತೊಟ್ಲು ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಹೆಂಗೆಲ್ಲ ಕಿವಿ ಚುಚ್ಚಿಸ್ಬೇಕಾಗುತ್ತೆ, ಇವನಿಗೋಸ್ಕರ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಆದಷ್ಟು ಕವರ್ ಮಾಡ್ತೀವಿ. ಹತ್ರ ಕವರ್ ಮಾಡೋಕ್ಕಾಗಲ್ಲ ಫುಲ್ ಡೀಟೇಲಾಗಿ, ಬಟ್ ಮನೇಲಿ ಬಂದಾಗ ಏನೇನು ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬಾಯ್, ಹೋಗೋಣ ಬನ್ನಿ. ನಮ್ಮ ಪಾಪು ಕಿವಿ ಚುಸ್ಕೊಬರೋಣ. ಸೇ ಹಾಯ್. ಹಾಯ್ ನಮ್ಮ ಹೊಸ ಬಟ್ಟೆ ಕೂಡ ಹಾಕಿದ್ದಾರೆ ನೋಡಿ. ಹೊಸ ಬಟ್ಟೆ ಹಾಕಿದ್ವಿ ನೋಡಿ ಫ್ರೆಂಡ್ಸ್. ಇವತ್ತು ಕಿವಿ ಚುಸ್ಬೇಕಾದ್ರೆ ಹೊಸ ಬಟ್ಟೆ ಹಾಕಬೇಕು ಅಂತಾರಲ್ಲ, ಅದಕ್ಕೆ ಹಾಕಿದ್ದೀವಿ. ಬನ್ನಿ ಸರ್, ಎತ್ಕೊಂಡಿದ್ದೀರಿ ಫ್ರೆಂಡ್ಸ್. ಆಯ್ತು, ಬಾಯ್. ನಾನು ಬಾಯ್. ಫ್ರೆಂಡ್ಸ್, ಜಾಸ್ತಿ ಅಲರ್ಜಿ ಆಗುತ್ತೆ ಅಂತ ನಾನು ಹೋಗಿ ಕಟ್ಟಿರ್ತೀನಿ. ಹೆಲ್ಮೆಟ್ ಕೂಡ ಹಾಕಿರ್ತೀನಿ ನೋಡಿ. ಕೆಲವು ನನ್ನ ವಿಡಿಯೋದಲ್ಲಿ ಸುಮ್ಮನೆ ವಿಡಿಯೋ ಮಾಡೋದಕ್ಕೋಸ್ಕರ ಹೆಲ್ಮೆಟ್ ಹಾಕಿರಲ್ಲ ನೋಡಿ. ಇವತ್ತು ನಾನು ಹೊರಡೋ ರಿಯಾಲಿಟಿ ಕೊಡ್ರಿ. ಫ್ರೆಂಡ್ಸ್, ಮೊದಲೇ ಸಿಟಿಗೆ ಬಂದ ತಕ್ಷಣವೇ ಅವ್ನ ಕಿವಿ ಮೊದಲು ಚುಚ್ಸೋಣ ಅಂತ ಚುಚ್ಚಿಸ್ತಾ ಇದ್ದೀವಿ. ಯಾಕೆಂದರೆ ಮಲಗಿದ್ದ, ಹಾಗಾಗಿ ಸ್ವಲ್ಪ ಕಿವಿ ಚುಚ್ಬಿಡೋಣ, ಎದ್ರೆ ಅಳ್ತಾನೆ ತುಂಬ ಅಂತ. ಆಗ ಕಿವಿ ಚುಚ್ಚಬೇಕಾದ್ರೆ ಅವನು ತುಂಬ ಅತ್ತ. ನನಗಂತೂ ಮನಸ್ಸಿಗೆ ತುಂಬ ಬೇಜಾರಾಯಿತು. ಎಷ್ಟು ಅಳ್ತಿದ್ದಾನೆ ನೋಡಿ. ನೋಡೋದಕ್ಕೆ ಒಂಥರ ಮನಸ್ಸೆಲ್ಲ ನೋವ್ತಾಯಿತ್ತು. ಕಿವಿ ಚುಚ್ಚಿದ್ಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಕಾಣಿಸ್ತಾ ಇದ್ದ. ಸಂಜೆ ಮನೇಲಿ ಹಾಕಿ ಆಯ್ತು 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 ನೋಡಿ. ಆಯ್ತು ಆಗೋಯ್ತು ನಿಂದು. ಆಯ್ತು ಮಗನೇ. ಮುದ್ದನ ಇಲ್ಲಿ ಪುಟಾಣಿ ಮೇಲೆ ಕಂಟಿಗೆ ಆಗ್ತದೆ. ಉಲ್ಟ ಕೊಡೋಕೆ ಉಲ್ಟ ಕೊಟ್ಟು ಚಿಪ್ಸು.
ನಾವು ಪಾಪನ ಹೊರಗಡೆ ಎಲ್ಲೇ ಕರ್ಕೊಂಡೋಗಿ ಬಂದರೂ ಮನೆ ಒಳಗಡೆ ಕರ್ಕೊಂಡು ಬರ್ಬೇಕಾದ್ರೆ ದೃಷ್ಟಿ ತೆಗಿತೀವಿ. ಅಂದರೆ ಯಾವುದಾದ್ರೂ ದೃಷ್ಟಿ ಆಗಿದ್ದರೆ ಹೋಗುತ್ತೆ ಅನ್ನೋ ಕಾರಣದಿಂದ. ಅವಾಗ ಪಾಪುಗಳು ಸ್ವಲ್ಪ ರಚ್ಚೆ ಮಾಡೋದು ಕೂಡ ತಪ್ಪುತ್ತೆ. ಮಕ್ಕಳನ್ನ ಹೊರಗಡೆ ಅವರು ತುಂಬ ಇಷ್ಟಪಟ್ಟಿರೋ ಕಾರಣ ದೃಷ್ಟಿ ತೆಗೆದು ಪ್ರತಿ ಸರಿನೂ ಒಳಗಡೆ ಕರ್ಕೊಳ್ತೀವಿ ಫ್ರೆಂಡ್ಸ್. ಪಾಪುಗೆಲ್ಲ ದೃಷ್ಟಿ ತೆಗೆದಿದ್ದು ಮುಗೀತು. ಇನ್ನು ತೊಗೊಂಡು ಬಂದಿರೋದ್ರ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಪಾಪು ಕರ್ಕೊಂಡು ಸಿಟಿಗೆ ಹೋಗಿದ್ವಲ್ಲ, ಅವ್ನು ತುಂಬ ಅಳ್ತಿರೋ ಕಾರಣ ನಾವೆಲ್ಲೆಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ವು ಅಂತ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ನಾವಿಬ್ಬರೇ ಹೋಗಿದ್ವಲ್ಲ, ಪಾಪು ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಏನೇನು ತೊಗೊಂಡು ಬಂದಿದ್ದೀವಿ ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ, ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಪುಟಾಣಿಗೆ ಇದೊಂದು ಬಟ್ಟೆ ತೊಗೊಂಡು ಬಂದ್ವಿ. ಅವನಿಗೆ ನೋಡಿ, ನಮ್ಮ ಪುಟಾಣಿಗೆ ಶಾರ್ಟ್ ಬಂದ್ವಿ ತಂದಿದ್ದೀವಿ. ಚೆನ್ನಾಗಿದೆಯಾ? ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿದೆಯಾ? ಇಷ್ಟ ಆದರೆ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಅಂತ. ಆಮೇಲೆ ನೆಕ್ಸ್ಟು ನೋಡಿ, ಆಮೇಲೆ ನಮ್ಮ ಪುಟಾಣಿಗೆ ಶೂಸ್ ತಂದ್ವಿ. ಚೆನ್ನಾಗಿದೆಯಾ? ಕಲರ್ಸ್ ಎಲ್ಲ ಚೆನ್ನಾಗಿದೆ. ನಂಗೆ ಪಿಂಕ್ ಅಂದರೆ ಫೇವ್ರೇಟು. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಹಂಗಾಗಿ ತೊಗೊಂಡು ಬಂದ್ವು. ಸಹ ಮ್ಯಾಚ್ ಫ್ರೆಂಡ್ಸ್ ನೋಡಿ, ಹಾಗೆ ಈ ಡ್ರೆಸ್ಸಿಗೆ ಮ್ಯಾಚ್ ಕೂಡ ಆಗುತ್ತೆ. ಹಾಗಾಗಿ ಮ್ಯಾಚಿಂಗ್ ನೋಡಿಬಿಟ್ಟು ತೊಗೊಂಡು ಬಂದ್ವಿ. ಚಿಕ್ಕ ಮಕ್ಕಳಲ್ಲಿ ಬಬ್ಲಿ ಇರೋದನ್ನ ಹಾಕ್ಬೋದು, ದೊಡ್ಡವರಾಗ್ತಾ ಇವೆಲ್ಲ ಸಿಗಲ್ಲ. ಸೊ ಕಂಡಿರೋದಂತೂ ತೊಗೊಂಡು ಬಂದಿದ್ದೀವಿ. ಇದಾದಮೇಲೆ ಇನ್ನು ಪಾಪುಗೆ ಎಂಥ ಡೈಪರ್ಸ್ ತಂದ್ವು. ಡೈಪರ್ಸ್ ಏನಂದರೆ ನೈಟ್ ಮಾತ್ರ ಯೂಸ್ ಮಾಡ್ತೀವಿ. ನೈಟ್ ಯೂಸ್ ಮಾಡೋ ಕಾರಣ ಏನಂದರೆ ಪಾಪುಗೆ ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೈಟು ಡೈಪರ್ ಹಾಕಿ ಮಲಗ್ಸಂಥದ್ದು ಫ್ರೆಂಡ್ಸ್. ಅದರಿಂದ ಇಷ್ಟು ದೊಡ್ಡ ಪ್ಯಾಕ್ ಡೈಪರ್ ತೊಗೊಂಡು ಬಂದ್ವಿ. ಡೈಪರ್ ಹಾಕೋದ್ರಿಂದನೂ ಮಕ್ಕಳು ವೆಟ್ನೆಸ್ದಿಂದನೂ ನಿದ್ದೆ ಮಾಡೋದು ಕಮ್ಮಿ ಇರುತ್ತೆ. ಡೈಪರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಹಾಗಾಗಿ ಡೈಪರ್ನ ಅಭ್ಯಾಸ ಮಾಡಿಸಿದ್ವಿ ನಾವು ನೈಟ್ ಟೈಮಲ್ಲಿ. ನೋಡಿ, ಕಡ್ಗ ಚೆನ್ನಾಗಿದೆಯಾ? ಗಂಡು ಮಗು ಆಗಿರೋದ್ರಿಂದ ಅವ್ರ ಅಮ್ಮನೇ, ನನಗೆ ಗೆಜ್ಜೆ ಇಷ್ಟ ಇತ್ತು ಆ್ಯಕ್ಚುಲಿ. ಅವ್ರಮ್ಮ ಗೆಜ್ಜೆ ಬೇಡ, ಗಂಡು ಮಗು ಆಗಿರೋದ್ರಿಂದ ಕಡ್ಗನೇ ಬೇಕು ಅಂದರು. ಅದರಿಂದ ಕಾಲು ಕಡ್ಗ ತಗೊಂಡ್ವು. ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಇದು ಕಾಸ್ಟ್ ಬಂದ್ಬಿಟ್ಟು 4,500. ಇದು ಶೂದು ಬಂದ್ಬಿಟ್ಟು 850, 850 ಇದು. ಬಟ್ಟೆದು ಬಂದ್ಬಿಟ್ಟು 1000 ಇದು. ಹಾಗೆ ಸೊಂಟಕ್ಕೆ ಅಂತ ಇದನ್ನು ತೊಗೊಂಡು ಹುಡ್ದಾರ ನೋಡಿ. ಇದು 5,300 ಚಿಲ್ಲರೆ, ಅಂದರೆ 370 ಸ್ವಲ್ಪ ಡಿಸ್ಕೌಂಟ್ ಹೋಗಿ 5,100 ಕೊಟ್ವು. ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಹಾಗೆ ಕಿವಿ ಚುಚ್ಚಿದ್ವು ಅವನಿಗೆ. ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಇವಾಗ ಅವ್ನು ಮಲಗಿದ್ದಾನೆ, ತೋರ್ಸೋಕ್ಕಾಗಲ್ಲ. ಅದೊಂದನ್ನು ಫೋಟೋ ತೆಕ್ಕೊಳ್ಳಿಲ್ಲ ನಾವು, ಹಾಗೇನೆ ಚುಚ್ಚೋಕೊಟ್ಟು. ಅವ್ನು ತುಂಬ ಅಳ್ತಿದ್ದ ಅಂತ ಚುಚ್ಚೋಕೊಟ್ಟು ಫ್ರೆಂಡ್ಸ್. ಇಷ್ಟು ಪಾಪುಗೋಸ್ಕರ ತೊಗೊಂಡು ಬಂದಿರೋದು ನೋಡಿ. ಇದೆಲ್ಲ ಪಾಪು ವಸ್ತು ಆಯಿತಾ? ಪಾಪುದಾದಮೇಲೆ ನನಗೂ ಒಂದು ತುಂಬ ದಿನದಿಂದ ಒಂದು ವಸ್ತು ತೊಗೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಅದು ಬಂದ್ಬಿಟ್ಟು ನನ್ನ ಮಗಳು ಪಾಕೆಟ್ ಮನೇಲಿ ಕೂಡಿಸಿ ಇಟ್ಟು ಕೊಟ್ಟಿದ್ದಂಥದ್ದು ಲಕ್ಷ್ಮೀ ನಾರಾಯಣ ವಿಗ್ರಹ ಫ್ರೆಂಡ್ಸ್. ನೋಡಿ, ಚೆನ್ನಾಗಿದೆಯಾ? ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಪ್ರತಿ ವರ್ಷ ಮಾಡೋದ್ರಿಂದ ಇದು ತೊಗೋಬೇಕು ಅಂತ ತುಂಬ ವರ್ಷದ ಕನಸು ನನಗೆ. ನನ್ನ ಮಗಳು ಇದು ಕೂಡಿಸಿಟ್ಟಿದ್ದಂಥದ್ದು ದುಡ್ಡು. ಇದ್ರ ಕಾಸ್ಟ್ ಬಂದ್ಬಿಟ್ಟು 6,000 ಚಿಲ್ಲರೆ ಎಲ್ಲ ಬಿಟ್ಬಿಟ್ಟು 6,400 ಕೊಟ್ವು. ಚೆನ್ನಾಗಿದೆಯಾ? ಲಕ್ಷ್ಮಿ ಮತ್ತು ನಾರಾಯಣ ವಿಗ್ರಹ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಇದು ನನ್ನ ಸ್ಪೆಷಲ್, ಇವತ್ತು ಬಂದಿರೋ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟು ಸೀರೆಗಳ ಸರದಿ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಾಮೂಲಿ ಹೆಣ್ಮಕ್ಳು ಆರೈಕೆ ಮಾಡಿಸ್ಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸ್ಯಾರಿ ತಂದ್ಕೊಡೋದು ಇದ್ದೇ ಇದೆ. ಹಾಗೆ ನಮ್ಮ ತಂಗಿಗೆ ನಮ್ಮಮ್ಮ ಅವರು ಸ್ಯಾರಿ ಕೊಡಿಸಿರೋದು ನೋಡಿ. ಇಷ್ಟ ಆಯಿತಾ ನಿಮಗೆ? ಚೆನ್ನಾಗಿದೆಯಾ ಫ್ರೆಂಡ್ಸ್? ನೋಡಿ, ಈ ಕಲರ್ ಕಾಂಬಿನೇಷನ್ ಬಂದು ಬ್ಲೂ ಕಲರ್ ಕಾಂಬಿನೇಷನ್ ಇದೆ. ಚೆನ್ನಾಗಿದೆಯಾ? ಹಾಗೆ ಬ್ಲೌಸ್ ಪೀಸ್ ಬಂದು ಬ್ಲೂ ಕಲರ್ ಇದೆ. ಅವಳು ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು. ಇಷ್ಟ ಆಯಿತಾ ಫ್ರೆಂಡ್ಸ್? ಇಷ್ಟ ಆದರೆ ಕಮೆಂಟ್ ಮಾಡಿ. ಇದ್ರ ಕಾಸ್ಟ್ ಬಂದ್ಬಿಟ್ಟು 3,500 ರೇಷ್ಮೆ ಸ್ಯಾರಿ. ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.
ಹಾಗೆ ಇದು ಬಂದು ಇನ್ನೊಂದು ತೊಗೊಂಡ್ವು ನೋಡಿ, ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನು ಚೆನ್ನಾಗಿದೆಯಾ. ಇದು ಬಂದು 4,500. ಇದು ರೇಷ್ಮೆ ಸ್ಯಾರಿ ಒಂದು 4,500. ಇಷ್ಟ ಆಯ್ತಾ ಫ್ರೆಂಡ್ಸ್? ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ ಹೇಳ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಕೊಡ್ಸೋದು ಇವಾಗಲೇ ಕೊಡ್ರಮ್ಮ ಅಂತ ಹೇಳ್ಬಿಟ್ಟು ನೋಡೋಣ. ಹೆಣ್ಮಕ್ಳನ್ನ ಒಂದೇ ಒಂದು ಅವಳಿಗೆ ಕೊಡಿಸ್ಬೇಕಂತ ಅಂದ್ಕೊಂಡು ಹೋಗಿದ್ದು. ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿದ, ಇದೊಂದು ತೊಗೊಂಡ್ವು. ಹಾಗೆ ಅಮ್ಮ ನಮ್ಮ ಮಾಮನ ಮಗನ ಮದುವೆ ಇದೆ, ಅದಕ್ಕೆ ಅಂತ ಹೇಳ್ಬಿಟ್ಟು 5,500 ಕೊಟ್ಟು ತೊಗೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಪಿಂಕ್ ಕಾಂಬಿನೇಷನ್, ಡಾರ್ಕ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿದೆಯಾ. ಅವ್ರು ಹುಟ್ಟಾಗಿ ತೋರಿಸ್ತೀನಿ. ಅವರಿಗೆ ತುಂಬ ರೆಡ್ಡಲ್ಲಿ ತುಂಬ ಇಷ್ಟ ಆಗುತ್ತೆ, ಆದರೆ ಬಾರ್ಡ್ರ್ ಲಾಂಗ್ ಬಂತು ಅನ್ನೋದೊಂದು ಅವ್ರಿಗೆ. ಹಾಗೆ ಇದೊಂದು 1,500. ಇದು ಒಂದು ತೊಗೊಂಡ್ವು, ಇರಲಿ ಅಂತ ಸುಮ್ಮನೆ. ಇದು ಅಮ್ಮನಾರು ಉಟ್ಕೊಳ್ತಾರೆ, ನಾವಾದರೂ ಉಟ್ಕೊಳ್ತೀವಿ. ಅಮ್ಮನಿಗೆ ಇಷ್ಟಪಟ್ಟಿದ್ದು ಅಮ್ಮನೇ ಇಷ್ಟಪಟ್ಟರು. ಸೊ ಇಷ್ಟು ಇವತ್ತಾಗಿದ್ದಂತಹ ಶಾಪಿಂಗ್ ಫ್ರೆಂಡ್ಸ್. ಇಷ್ಟ ಆಯಿತಾ ನಿಮಗೆ? ಇದರಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ. ಇದೇ ಸೀರೆ ಇಷ್ಟಪಡಿ ಫ್ರೆಂಡ್ಸ್, ಲೈಕ್ ಜಾಸ್ತಿ ಮಾಡಿ, ಬ್ಲೂ ಕಲರ್ ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ನಮಸ್ಕಾರ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.